ನ್ಯಾಷನಲ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಾನಂದ್ ಹೂಗಾರ್. ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಮಲ್ಲಾಬಾದ್ ಏತ ನೀರಾವರಿ ಸಮಗ್ರ ಜಾರಿಗೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮೂಲಕ ಹೋರಾಟ ಪ್ರಾರಂಭಿಸಲಾಗುತ್ತಿದೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಹಾಗೂ ಜೇವರ್ಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಲ್ಲಾಬಾದ್ ಏತ ನೀರಾವರಿ ಸಮಗ್ರ ಜಾರಿಗೆಗಾಗಿ ಬಳಬಟ್ಟಿ ಲಿಫ್ಟ್ 1, ಜಮಖಂಡಿ ಲಿಫ್ಟ್ 2 ಈ 2 ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಒತ್ತಾಯಿಸಿ ಹೋರಾಟ ಆಯೋಜಿಸಲಾಗಿದ್ದು, ಬೀಳವಾರ ಹೈಸ್ಕೂಲ್ ಆವರಣದಲ್ಲಿ ಜುಲೈ 16ರಂದು ಬುಧವಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲೆಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀ ಮಹಂತಗೌಡ ದ್ಯಾಮ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಭಯ ತಾಲೂಕಿನ ಮಠಾಧೀಶರುಗಳಾದ ಆಲೂರಿನ ಕೆಂಚ ರೋಷವೇಂದ್ರ ಶಿವಾಚಾರ್ಯರು, ಕಡಕೋಳದ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು, ಅಂದೋಲದ ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಸೊನ್ನದ ಶಿವಾನಂದ ಮಹಾಸ್ವಾಮಿಗಳವರು, ನೆಲೋಗಿಯ ಸಿದ್ಧಲಿಂಗ ಮಹಾಸ್ವಾಮಿಗಳು, ಜೇರಟಿಗೆಯ ಮಹಂತ ಸ್ವಾಮಿಗಳು, ಯಡ್ರಾಮಿಯ ಸಿದ್ಧಲಿಂಗ ಸ್ವಾಮಿಗಳು, ಯಲಗೋಡದ ಸ್ವಾಮಿಗಳು, ಸಾತಕೇಡದ ಈರಣಮುತ್ಯರವರು, ಅಣಜಗಿಯ ಸತ್ಯಾನಂದೇಶ್ವರ ಮಠದ ಪೂಜ್ಯರು, ಇಜೇರಿ ದರ್ಗಾದ ಸೈಯದ್ ಇಸ್ಮಾಯಿಲ್ ಹುಸೇನಿ ಪೂಜ್ಯರು, ಗೋಗಿ ದರ್ಗಾದ ಸಜ್ಜಾದೆ ಕಲೀಂ ಪಾಷಾ ಸಾಹೇಬರು, ಆಲೂರಿನ ಸೇವಾಲಾಲ ಮಠದ ಶಿವಾನಂದ ಮಹಾರಾಜರು ಭಾಗವಹಿಸಲಿದ್ದಾರೆ. ಆದ್ದರಿಂದ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಸಕಲ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಜಿಲ್ಲಾಧ್ಯಕ್ಷರಾದ ಮಹಂತಗೌಡ ದ್ಯಾಮ ತಿಳಿಸಿದ್ದಾರೆ.